Hello everyone, welcome to Study Studio Academy. So previous section ಅಲ್ಲಿ we have learnt about ಟೀಚಿಂಗ್ ಡೆಫಿನೇಷನ್ ಆಗಿರಬಹುದು ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಟೀಚಿಂಗ್ ಆಗಿರ್ಬೋದು, ಒಬ್ಬ ಟೀಚರ್ಗೆ ಇರಬೇಕಾಗಿರುವಂಥ ನೇಚರ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ಕಲ್ತಿದ್ದೀವಿ. ಸೊ ಬೇಸ್ಡ್ ಆನ್ ದ್ಯಾಟ್ 2 ಕ್ವೆಶನ್ಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಸೊ ಇವತ್ತಿನ ಸೆಷನ್ನಲ್ಲಿ ವಿ ವಿಲ್ ಲರ್ನ್ ಅಬೌಟ್ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್. ಒಬ್ಬ ಟೀಚಿಂಗಲ್ಲಿ ಲರ್ನರ್ ಎಷ್ಟು ಮುಖ್ಯ ಟೀಚಿಂಗ್ ಪ್ರೋಸೆಸ್ಸಲ್ಲಿ. ಸೊ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳ ಬಗ್ಗೆ ಇವತ್ತಿನ ಸೆಷನಲ್ಲಿ ಕಲಿತಾ ಹೋಗೋಣ. ಸೊ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್, ಟೀಚಿಂಗ್ ಆಪ್ಟಿಟ್ಯೂಡ್ ಫಾರ್ UGC NET ಆ್ಯಂಡ್ ಆಸ್ ವೆಲ್ ಆಸ್ KSET, ಅನಾಲಿಸಿಸ್ ಆಫ್ ಅಡೋಲೆಸೆಂಟ್ ಆ್ಯಂಡ್ ಅಡಲ್ಟ್ ಲರ್ನರ್ಸ್. ಸೊ ಒಂದು ಅಡಲ್ಟ್ ಲರ್ನರ್ಸ್ಗಳು ಯಾವ ರೀತಿಯಾಗಿ ಕಲಿತಾರೆ ಅಡೋಲೆಸೆನ್ಸ್ ಪೀರಿಯಡಲ್ಲಿ ಅನ್ನೋ ಒಂದು ಇದ್ರ ಬಗ್ಗೆ ಕಲಿತಾ ಹೋಗೋಣ. ಸೊ ಬಿಫೋರ್ ದಟ್ ಲರ್ನರ್ ಅಂದರೆ ಏನು ಅಂತ ನಾವು ನೋಡ್ತಾ ಹೋಗೋದಾದರೆ, ಅ ಲರ್ನರ್ ಈಸ್ ಡಿಫೈನ್ಡ್ ಆಸ್ ಸಮ್ಮನ್ ಹೂ ಈಸ್ ಕನ್ಸಿಸ್ಟೆಂಟ್ಲಿ ಲರ್ನಿಂಗ್, ಸ್ಪೆಸಿಫಿಕಲಿ ಅ ಪರ್ಸನ್ ಲರ್ನಿಂಗ್ ಅಬೌಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಟ್ ಅ ಪರ್ಟಿಕ್ಯುಲರ್ ಟೈಮ್. ಸೊ ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಲರ್ನರನ್ನು ನಾವು ಯಾವ ರೀತಿಯಾಗಿ ಡಿಫೈನ್ ಮಾಡ್ತೀವಿ ಅಂದರೆ, ಒಬ್ಬ ವ್ಯಕ್ತಿ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟಾಗಿ ಕಲಿತಾ ಹೋಗೋದು. ಆ ಕಲಿಯೋದು ಸ್ಪೆಸಿಫಿಕ್ ಆಗಿ ಒಂದು ಯಾವುದಾದ್ರೂ ಸಬ್ಜೆಕ್ಟ್ ಆದರೂ ಆಗಿರಬಹುದು ಅಥವಾ ವಿಷಯವಾದರೂ ಆಗಿರಬಹುದು, ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಕಲಿಯುವಂಥದ್ದು, ಒಂದು ಪರ್ಟಿಕ್ಯುಲರ್ ಸಮಯದಲ್ಲಿ ಕಲಿಯುವಂಥದ್ದನ್ನು ನಾವು ವಿ ಕಾಲ್ ಇಟ್ ಆಸ್ ಲರ್ನರ್ ಅಂತ. ಸೊ ಡಿಸಿಷನ್ ಮೇಕರ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡೋದಾದರೆ, ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಎಜುಕೇಟರ್ಸ್ ಟು ಅಂಡರ್ಸ್ಟ್ಯಾಂಡ್ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ಫಾರ್ಮುಲೇಟ್ ಅ ಸಕ್ಸಸ್ಫುಲ್ ಸ್ಟ್ರಾಟಜಿ. ಸೊ ಒಬ್ಬ ವಿದ್ಯಾರ್ಥಿ ಯಾವ ರೀತಿ ಕಲಿತಾನೆ ಅಂತ ಒಂದು ಎಜುಕೇಟರ್ ತಿಳ್ಕೊಂಡ್ರೆ, ಒಬ್ಬ ಟೀಚರ್ ತಿಳ್ಕೊಂಡ್ರೆ, ಸೊ ಬೇಸ್ಡ್ ಆನ್ ದಟ್ ಅವನಿಗೆ ಯಾವ್ಯಾವ ರೀತಿಯಾಗಿ ಕಲಿಸ್ಬೋದು ಅಂತ ಒಂದು ಸ್ಟ್ರಾಟಜಿನ ಫಾರ್ಮ್ ಮಾಡ್ಬೋದು. ಅದೇ ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ ಬೇಸ್ಡ್ ಮೇಲೆ ನಾವು ನೋಡೋದಾದರೆ, learning does not happen in vacuum, it is influenced by surrounding context shown in the diagram. ಸೊ ಲರ್ನಿಂಗ್ ಅನ್ನುವಂಥದ್ದು ಯಾವುದೋ ಒಂದು ವ್ಯಾಕ್ಯೂಮಲ್ಲಿ ಆಗುವಂಥದ್ದಲ್ಲ, ಯಾವುದೋ ಒಂದು ಖಾಲಿ ಜಾಗದಲ್ಲಿ ಆಗುವಂಥದ್ದಲ್ಲ. ಸೊ ಅದು ಅದರ ಸುತ್ತಮುತ್ತ ಇರುವ ಸರೌಂಡಿಂಗಿಂದ ಆಗುವಂಥದ್ದು. ಯಾವ್ಯಾವ ಟೈಪ್ ಆಫ್ ಸರೌಂಡಿಂಗ್ ಆಗಿದ್ರೆ, ಸೋಷಲ್, ಸೊ ಅವ್ರ ಮನೆ ಸುತ್ತಮುತ್ತ ಇರುವಂಥದ್ದು ಅಥವಾ ಅವ್ರು ಬೆಳೆದು ಬಂದಿರೋ ವಾತಾವರಣದ ಮೇಲೆ ಕೂಡ ಲರ್ನಿಂಗ್ ಅನ್ನುವಂಥದ್ದು ಡಿಪೆಂಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕಲ್ಚರಲ್ ಹ್ಯಾಬಿಟ್ಸು, ಅವ್ರ ಮನೆಯಲ್ಲಿ ಪಾಲಿಸುವಂತಹ ಸಂಸ್ಕೃತಿಗಳಾಗಿರಬಹುದು. ನೆಕ್ಸ್ಟು ವಿಲ್ಲಿಂಗ್ನೆಸ್ ಟು ಚೇಂಜ್, ಯಾವುದಾದ್ರೂ ಒಂದು ವಿಷಯವನ್ನು ನಾವು ಕಲಿಬೇಕು ಅಥವಾ ಬದಲಾಯಿಸ್ಕೊಳ್ಬೇಕು ಅಂತಂದರೆ ಅದು ನಮ್ಮ ಒಳಗಿಂದನೇ ಬರಬೇಕು. ಈಚೆಗಡೆಯಿಂದ ಎಷ್ಟೇ ಫ್ಯಾಕ್ಟರ್ಸ್ಗಳು ಸಪೋರ್ಟಿವ್ ಆಗಿ ಇದ್ರೂ ಸಮೇತ ನಮ್ಮ ಒಳಗಿಂದ ಆ ಒಂದು ವಿಲ್ಲಿಂಗ್ನೆಸ್ ಬರಬೇಕು. ದೆನ್ ಓನ್ಲಿ ದ ಲರ್ನಿಂಗ್ ವಿಲ್ ಹ್ಯಾಪನ್. ಇಂಟೆಲೆಕ್ಚುಯಲ್ ಆ್ಯಂಡ್ ಕಾಗ್ನೇಟಿವ್ ಅಬಿಲಿಟಿ, ಸೊ ಆ ಒಂದು ವಿದ್ಯಾರ್ಥಿಗಿರುವಂತಹ ಒಂದು ಕಾಗ್ನೇಟಿವ್ ಅಬಿಲಿಟಿ, ಅವರ ಒಂದು ಸಾಮರ್ಥ್ಯ ಅಥವಾ ಬುದ್ಧಿಮಟ್ಟ ಎಷ್ಟಿದೆ ಅನ್ನೋದ್ರ ಮೇಲೂ ಕೂಡ ಲರ್ನಿಂಗ್ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ಡಿಫೈನಿಂಗ್ ದ ಪ್ರೋಸೆಸ್ ಆಫ್ ಲರ್ನಿಂಗ್. ಸೊ ಗಾರ್ಡನ್ ಮರ್ಫಿ ಮತ್ತು ಹೆನ್ರಿ ಪಿ ಸ್ಮಿತ್ ಇವರು ಲರ್ನಿಂಗ್ ಅಂತ ಬಂದ ತಕ್ಷಣ ಈ 2 ಪರ್ಸನ್ಸ್ಗಳ ನೇಮ್ ಯಾವಾಗಲೂ ಕೇಳ್ತೀವಿ ನಾವು. ಸೊ ಅವ್ರು ಯಾವ ರೀತಿಯಾಗಿ ಲರ್ನಿಂಗ್ನ ಡಿಫೈನ್ ಮಾಡಿದ್ದಾರೆ ಅಂತಂದರೆ, ದ ಟರ್ಮ್ ಲರ್ನಿಂಗ್ ಕವರ್ಸ್ ಎವ್ರಿ ಮಾಡಿಫಿಕೇಶನ್ ಇನ್ ಬಿಹೇವಿಯರ್ ಟು ಮೀಟ್ ದ ಎನ್ವೈರ್ನಮೆಂಟಲ್ ರಿಕ್ವೈರ್ಮೆಂಟ್ಸ್. ಸೊ ಮಾಡಿಫಿಕೇಶನ್ ಇನ್ ಬಿಹೇವಿಯರ್, ಒಂದು ಬಿಹೇವಿಯರ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಮಗು ಯಾವಾಗಲೂ ಕಿರ್ಚಾಡೋ ಥರ ಆಗಿರ್ಬೋದು ಅಥವಾ ಕೋಪ ಮಾಡ್ಕೊಳ್ಳೋ ಥರ ಆಗಿರ್ಬೋದು ಒಂದು ಸಣ್ಣ ವಿಷಯಕ್ಕೆ. ಸೊ ಆ ಒಂದು ಬಿಹೇವಿಯರ್ನ ಈಗ ನಾನು ಪಾಸಿಟಿವ್ ಆಗಿ ಚೇಂಜ್ ಮಾಡಬೇಕು, ಕನ್ಸೋಲ್ ಆಗಬೇಕು, ಯಾವುದಾದ್ರೂ ಒಂದು ವಿಷಯಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ತಿಳ್ಕೊಳ್ಳೋವಂಥದ್ದಾಗಿರ್ಬೋದು. ಸೊ ಅದು ಕೂಡ ಒಂದು ಬಿಹೇವಿಯರಲ್ ಮಾಡಿಫಿಕೇಷನ್. ಅದು ಎನ್ವೈರ್ನಮೆಂಟಿಗೆ ಹೇಗೆ ಬೇಕೋ ಹಾಗೆ. ಒಂದು ಸೊಸೈಟಿಯಲ್ಲಿ ಒಂದು ಮಗು ಬದುಕ್ತಾ ಇದೆ ಅಥವಾ ಒಬ್ಬ ಪರ್ಸನ್ ಒಂದು ಸೊಸೈಟಿಯಲ್ಲಿ ಬದುಕ್ತಾ ಇದ್ದಾನೆ ಅಂದರೆ ಫ್ಯೂ ರೂಲ್ಸ್ ಇರುತ್ತೆ ಆ ಸೊಸೈಟಿಗೆ ತಕ್ಕಂಥದ್ದು. ಸೊ ಅವುಗಳಿಗೆ ಯಾವ ರೀತಿಯಾಗಿ ನಾವು ನಡ್ಕೊಳ್ಬೇಕು. ಸೊ ದಟ್ ಈಸ್ ದ ಮಾಡಿಫಿಕೇಶನ್ ಇನ್ ಬಿಹೇವಿಯರ್. ಹೆನ್ರಿ ಪಿ ಸ್ಮಿತ್ ಏನು ಹೇಳ್ತಾರೆ ಅಂದರೆ, ಲರ್ನಿಂಗ್ ಈಸ್ ದ ಅಕ್ವಿಸಿಷನ್ ಆಫ್ ನ್ಯೂ ಬಿಹೇವಿಯರ್ ಆರ್ ಸ್ಟ್ರೆಂಥನಿಂಗ್ ಆರ್ ವೀಕನಿಂಗ್ ಆಫ್ ಓಲ್ಡ್ ಬಿಹೇವಿಯರ್ ಆಸ್ ಎ ರಿಸಲ್ಟ್ ಆಫ್ ಎಕ್ಸ್ಪೀರಿಯನ್ಸ್. ಸೊ ಹೆನ್ರಿ ಸ್ಮಿತ್ ಅವರು ತುಂಬ ಸಿಂಪಲ್ ಆಗಿ ಹೇಳಿದ್ದಾರೆ, ಲರ್ನಿಂಗ್ ಅಂದರೆ ಏನು, ಅಕ್ವಿಸಿಷನ್ ಆಫ್ ನ್ಯೂ ಬಿಹೇವಿಯರ್, ಒಂದು ಹೊಸ ಬಿಹೇವಿಯರನ್ನು ಕಲ್ತ್ಕೊಳ್ಳೋ ಅಂಥದ್ದು. ಸ್ಟ್ರೆಂಥನಿಂಗ್ ಆರ್ ವೀಕನಿಂಗ್ ಆಫ್ ಓಲ್ಡ್ ಬಿಹೇವಿಯರ್, ಸೊ ನಿಮ್ಮ ಹತ್ರ ಒಂದು ಬಿಹೇವಿಯರ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ರೀಡಿಂಗ್ ಬುಕ್ಸ್ ಈಸ್ ಯುವರ್ ಬಿಹೇವಿಯರ್, ಸಾರಿ ಇಟ್ ಈಸ್ ಹ್ಯಾಬಿಟ್, ಅದು ರೀಡಿಂಗ್ ಬುಕ್ಕು. ಸೊ ಈಗ ಒಂದು ಯಾವುದೋ ಬಿಹೇವಿಯರ್ ಅಂದರೆ ನೀವು ಎಲ್ಲ ಎಲ್ಡರ್ಸ್ಗಳಿಗೆ ರೆಸ್ಪೆಕ್ಟ್ ಕೊಡ್ತಾ ಇರ್ತೀರ, ದಟ್ ಈಸ್ ಯುವರ್ ಬಿಹೇವಿಯರ್. ಸೊ ಆ ಬಿಹೇವಿಯರನ್ನು ನೀವು ಇನ್ನೂ ಸ್ಟ್ರೆಂಥನ್ ಮಾಡ್ತಾ ಹೋಗುವಂಥದ್ದು, ಅಂದರೆ ಇನ್ನೂ ವಿನಯದಿಂದ ನಡ್ಕೊಳ್ಳೋದು, ಯಾರೇ ದೊಡ್ಡವರಿದ್ರು ಚಿಕ್ಕವರಿದ್ರು ಸಮೇತ ಅವ್ರಿಗೆ ರೆಸ್ಪೆಕ್ಟ್ ಕೊಡುವಂಥದ್ದು ಸ್ಟ್ರೆಂಥನಿಂಗ್. ಅದೇ ವೀಕನಿಂಗ್, ಈಗ ಅವೆರಡನ್ನೂ ಆಪೋಸಿಟ್ ಕಾಂಟೆಕ್ಸ್ಟಲ್ಲಿ ನೋಡೋದಾದರೆ, ನೀವು ಗೌರವ ಕೊಡ್ತಾ ಹೋಗ್ತಾ ಇದ್ದೀರಾ ದೊಡ್ಡವ್ರಿಗೂ ಚಿಕ್ಕವರಿಗೂ ಅಂತ ಅಂದಾಗ ಅಟ್ ದ ಸೇಮ್ ಟೈಮ್ ಅಲ್ಲಿ ಏನಾಗ್ತಾ ಇರುತ್ತೆ, ಅಗೌರವ ತೋರಿಸುವಂತಹ ಬಿಹೇವಿಯರು ವೀಕ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಒಂದು ಕೆಟ್ಟ ಬಿಹೇವಿಯರನ್ನು ವೀಕ್ ಮಾಡ್ಕೊಳ್ತಾ ಹೋಗಿ ಸ್ಟಾಪ್ ಮಾಡುವಂಥದ್ದು, ಒಳ್ಳೆ ಬಿಹೇವಿಯರನ್ನು ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ತಾ ಹೋಗಿ ಸ್ಟ್ರೆಂಥನ್ ಮಾಡ್ಕೊಳ್ತಾ ಹೋಗುವಂಥದ್ದು. ಸೊ ಅದನ್ನು ವಿ ಕಾಲ್ ಇಟ್ ಆಸ್ ಅ acquisition of new behavior or strengthening or weakening of the behavior as a result of experience. ಇವೆಲ್ಲ ಯಾವಾಗ ಗೊತ್ತಾಗ್ತಾ ಹೋಗುತ್ತೆ ನಮಗೆ, ಎಕ್ಸ್ಪೀರಿಯನ್ಸ್ ಆಗ್ತಾ ನಮ್ಮ ಜೀವನದಲ್ಲಿ ಕೆಲವೊಂದು ವಿಷಯಗಳು ನಡೀತಾ ಹೋಗುತ್ತೆ. ಸೊ ಎಕ್ಸ್ಪೀರಿಯನ್ಸ್ಗಳಿಂದನೇ ನಾವು ಕಲಿತಾ ಹೋಗ್ತೀವಿ.
ಸೊ ಲರ್ನಿಂಗ್ ಇಸ್ ಪ್ರೊಸೆಸ್ ಆಫ್ ಅಕ್ವೈರಿಂಗ್ ಅ ನ್ಯೂ ಆರ್ ಮಾಡಿಫೈಡ್ ಎಕ್ಸಿಸ್ಟಿಂಗ್ ನಾಲೆಡ್ಜ್. ಇರುವಂತಹ ನಾಲೆಡ್ಜನ್ನೇ ಇನ್ನೂ ಬೇರೆ ರೀತಿಯಾಗಿ, ಯಾಕಂದರೆ ಎಷ್ಟೋ ವಿಷಯಗಳನ್ನು ನಾವು ಕೆಲವೊಂದು ಪರ್ಸ್ಪೆಕ್ಟಿವ್ಸ್ಗಳಿಂದ ನೋಡೋದೇ ಇಲ್ಲ. ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಆ ವಿಷಯಗಳು ನಮ್ಮ ತಲೆಯಲ್ಲಿ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ, ಅದು ಬದಲಾಗ್ತಾ ಹೋಗುತ್ತೆ. ಅಕ್ವಿಸಿಷನ್ ಆಫ್ ಸ್ಕಿಲ್ಸ್, ವ್ಯಾಲ್ಯೂಸ್ ಆ್ಯಂಡ್ ಬಿಹೇವಿಯರ್. ಇಟ್ ರಿಸಲ್ಟ್ಸ್ ಇನ್ ಪರ್ಮನೆಂಟ್ ಚೇಂಜ್ ಇನ್ ಬಿಹೇವಿಯರ್, ಡಿಫಿಕಲ್ಟ್ ಟು ಮೆಷರ್ ಡೈರೆಕ್ಟ್ಲಿ. ಒಂದು ಲರ್ನಿಂಗ್ ಆಗಿದೆ, ಅಲ್ಲಿ ಒಂದು ಬಿಹೇವಿಯರ್ ಬದಲಾಗಿದೆ ಅನ್ನೋದನ್ನು ನಾವು ಡೈರೆಕ್ಟಾಗಿ ನಾವು ಇವ್ಯಾಲ್ಯೂಯೇಟ್ ಮಾಡೋಕ್ಕಾಗಲ್ಲ ಅಥವಾ ಮೆಷರ್ ಮಾಡೋಕ್ಕಾಗಲ್ಲ. ಇನ್ ಟೇಕ್ಸ್ ಅ ಟೈಮ್, ಬಟ್ ದ ರಿಸಲ್ಟ್ ಕ್ಯಾನ್ ಬಿ ಮೆಷರೇಬಲ್. ಸೊ ನಾವು ಅದನ್ನು ಮೆಷರ್ ಮಾಡಬಹುದು. ನೆಕ್ಸ್ಟು 4 ಡೈಮೆನ್ಷನ್ ಆಫ್ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ನಾವು 4 ಡೈಮೆನ್ಷನಲ್ಲಿ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ನ ಡಿವೈಡ್ ಮಾಡ್ತಾ ಹೋಗ್ತೀವಿ. ಒಂದು ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಅಕಾಡೆಮಿಕ್, ಸೋಷಿಯಲ್ ಆ್ಯಂಡ್ ಎಮೋಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್, ದೆನ್ ಕಾಗ್ನಿಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಪರ್ಸ್ನಲ್ ಅಂದರೆ ಡೆಮೋಗ್ರಫಿಕ್ ಆ್ಯಂಡ್ ಇಂಡಿವಿಜುವಲ್ ಸ್ಪೆಸಿಫಿಸಿಟೀಸ್. ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಲರ್ನರ್ಗೆ ಅವ್ರದ್ದೇ ಆದಂಥ ಓನ್ ಇಂಟ್ರೆಸ್ಟ್ ಇರುತ್ತೆ. ಸೊ ಆ ಇಂಟ್ರೆಸ್ಟ್ ಬೇಸ್ ಮೇಲೆ ಅವರು ಕಲಿತಾ ಹೋಗ್ತಾರೆ. ಮತ್ತು ಅವ್ರದ್ದು ಯೂನಿಕ್ನೆಸ್ ಇರುತ್ತೆ. ಎಲ್ಲ ಲರ್ನರ್ಸ್ಗಳು ಇದೇ ರೀತಿ ಕಲಿಬೇಕು ಅಂತ ಏನೂ ಇರೋಲ್ಲ. ಕೆಲವೊಂದು ಲರ್ನರ್ಗೆ ಕೆಲವೊಂದು ವಿದ್ಯಾರ್ಥಿಗೆ ಮ್ಯಾಥಮ್ಯಾಟಿಕ್ಸ್ ತುಂಬ ಬೇಗ ಚೆನ್ನಾಗಿ ತಲೆಗೆ ಹೋದರೆ, ಕೆಲವೊಬ್ಬರಿಗೆ ಸೋಷಲ್ ತಲೆಗೆ ಹೋಗ್ತಾ ಹೋಗುತ್ತೆ. ಸೊ ಅವರ ಪರ್ಸ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೂ ಕೂಡ ಒಂದು ಲರ್ನಿಂಗ್ ಡಿಪೆಂಡ್ ಆಗ್ತಾ ಹೋಗುತ್ತೆ. ಅಕಾಡೆಮಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದಾಗ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಪ್ರಿಯರ್ ನಾಲೆಜ್. ಸೊ ಕೆಲವೊಂದು ಪರ್ಸನ್ಸ್ಗಳಿಗೆ ಅಥವಾ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಯಾವುದಾದ್ರೂ ಕೆಲವೊಂದು ವಿಷಯಗಳ ಬಗ್ಗೆ ಮುಂಚೆನೇ ಒಂದು ಪ್ರಿಯರ್ ನಾಲೆಡ್ಜ್ ಇರುತ್ತೆ, ಒಂದು ಚೂರಾದರೂ ಅದ್ರ ಬಗ್ಗೆ ಒಂದು ಐಡಿಯಾ ಇರುತ್ತೆ. ಸೊ ಆ ಐಡಿಯಾದ ಮೇಲೆಗಡೆ ನಾವು ಒಂದು ನೆಕ್ಸ್ಟ್ ಇನ್ಫಾರ್ಮೇಷನ್ನ ಬಿಲ್ಡ್ ಮಾಡ್ತಾ ಹೋಗಬೇಕು. ಸೊ ಅದಕ್ಕೆ ಒಂದು ಕ್ಲಾಸಲ್ಲಿ ನಾವು ಯಾವಾಗ್ಲೂ ವಿ ವಿಲ್ ಆಲ್ವೇಸ್ ಸೇ, ಒಂದು ಕ್ಲಾಸ್ ರೂಮು ಇಟ್ ವಿಲ್ ಆಲ್ವೇಸ್ ಬಿ ಡಿಫ್ರೆಂಟ್, ಒಂದೇ ಥರ ಇರೋಲ್ಲ. ನಾವಲ್ಲಿ ಏನು ಮಾಡ್ತೀವಿ, ಜನರಲೈಸ್ ಮಾಡ್ತಾ ಹೋಗಿ ಮೆಜಾರಿಟಿ ಆಗಿರುವಂಥ ಪ್ರಿಯರ್ ನಾಲೆಡ್ಜ್ ಮೇಲೆ ಅವರ ಒಂದು ಲರ್ನಿಂಗನ್ನು ಬಿಲ್ಡ್ ಮಾಡ್ತಾ ಹೋಗ್ತೀವಿ. ಸೋಷಿಯಲ್ ಆ್ಯಂಡ್ ಎಮೋಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್, ರಿಲೇಷನಲ್ ಡೈನಾಮಿಕ್ಸ್ ಆ್ಯಂಡ್ ಸೆಲ್ಫ್ ಇಮೇಜ್. ಸೊ ಆ ಮಗುವುದು ಅವರು ಮನೆಯಲ್ಲಿರುವಂತಹ ಒಂದು ವಾತಾವರಣ ಆಗಿರ್ಬೋದು, ಎಮೋಷ್ನಲ್ ಆಗಿ ಅದು ಯಾವ ರೀತಿಯಾಗಿ ಬೆಳೆದು ಬಂದಿದೆ ಅನ್ನೋವಂಥ ಎಲ್ಲವೂ ಕೂಡ ಅದ್ರ ಲರ್ನಿಂಗ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ದೆನ್ ಕಾಗ್ನಿಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್, ಇಂಟೆಲೆಕ್ಚುಯಲ್ ಪ್ರೊಸೆಸಿಂಗ್ ಆ್ಯಂಡ್ ಮೆಮೊರಿ. ಸೊ ಅವ್ರಿಗಿರುವಂತಹ ಒಂದು ಪ್ರೋಸೆಸಿಂಗ್, ಯಾವುದಾದ್ರೂ ಒಂದು ವಿಷಯನ ತೊಗೊಂಡ್ರೆ ಅಥವಾ ಯಾವುದಾದ್ರೂ ಒಂದು ವಿಷಯ ನಡೆದ್ರೆ ಅದನ್ನು ಹೇಗೆ ಪ್ರೋಸೆಸ್ ಮಾಡ್ಕೊಳ್ತಾರೆ, ಹೇಗೆ ಪರ್ಸೀವ್ ಮಾಡ್ತಾರೆ ಅನ್ನೋದು ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅವ್ರಿಗೆ ರೀಟೈನ್ ಆಗುವಂಥ ಮೆಮೊರಿ ಎಷ್ಟರವರೆಗೂ ಇರುತ್ತೆ, ಲಾಂಗ್ ಟರ್ಮ್ ಮೆಮೊರಿನ, ಶಾರ್ಟ್ ಟರ್ಮ್ ಮೆಮೊರಿನ ಅನ್ನೋದ್ರ ಮೇಲೂ ಕೂಡ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಡೈಮೆನ್ಷನ್ 1 and 2 ನಾವು ನೋಡೋದಾದರೆ, ದಟ್ ಈಸ್ ಪರ್ಸನಲ್ ಆ್ಯಂಡ್ ಅಕಾಡೆಮಿಕ್ ಪ್ರೊಫೈಲನ್ನು ನಾವು ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಅವ್ರ ಏಜು ಮತ್ತು ಯಾವ ಜೆಂಡರ್ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಆ್ಯಸ್ ಐ ಮೆನ್ಷನ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಮತ್ತು ಅವ್ರಿಗಿರುವಂಥ ಒಂದು ಮೆಚ್ಯೂರಿಟಿ ಕೂಡ ಡಿಪೆಂಡ್ ಆಗುತ್ತೆ. ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಮತ್ತು ಮನೆಯಲ್ಲಿ ಬಳಸುವಂತಹ ಭಾಷೆ ಕೂಡ ಅವರ ಒಂದು ಕಲಿಕೆಗೆ ತುಂಬ ಇನ್ಫ್ಲೂಯೆನ್ಸ್ ಆಗುತ್ತೆ. ನೆಕ್ಸ್ಟ್ ಸ್ಪೆಸಿಫಿಕ್ ನೀಡ್ಸ್, ಪರ್ಟಿಕ್ಯುಲರ್ ಸ್ಕಿಲ್ಸು, ಡಿಸೆಬಿಲಿಟೀಸ್ ಆರ್ ಇಂಪೇರ್ಮೆಂಟ್ಸ್. ಕೆಲವೊಂದು ಮಕ್ಕಳುಗಳಿಗೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಲವೊಬ್ಬರು ಡಿಸ್ಗ್ರಾಫಿಯಾ ಇರುತ್ತೆ, ಡಿಸ್ಕ್ಯಾಲ್ಕುಲಿಯಾ ಇರುತ್ತೆ. ಸೊ ಡಿಸ್ಕ್ಯಾಲ್ಕುಲಿಯಾ ಅಂತಂದಾಗ ಒಂದು ಮ್ಯಾಥಮೆಟಿಕ್ಸಲ್ಲಿ ಅವರು ತುಂಬ ಕಷ್ಟಪಡ್ತಾ ಇರ್ತಾರೆ. ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ವೆರಿ ಬೇಸಿಕ್ ಅವ್ರಿಗೆ ಗೊತ್ತಾಗ್ತಿರಲ್ಲ. ಡಿಸ್ಗ್ರಾಫಿಯಾ ಅಂದರೆ ಡಿನ ಬಿ ಥರ ಬರೆಯೋದು, ಬಿನ ಡಿ ಥರ ಬರೆಯೋದು. ಸೊ ಕನ್ಫ್ಯೂಸ್ ಆಗ್ತಾ ಇರ್ತಾರೆ ಲೆಟರ್ಸ್ಗಳ ಬಗ್ಗೆ. ಅವು ಎಲ್ಲವೂ ಕೂಡ ಅವರು ಒಂದು ಪರ್ಸ್ನಲ್ ಲರ್ನಿಂಗ್ ಮೇಲೆ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಅದೇ ಅಕಾಡೆಮಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದರೆ ಎಜುಕೇಷನ್ ಟೈಪು, ಎಜುಕೇಷನ್ ಲೆವೆಲ್ಲು, ಎಕ್ಸಿಸ್ಟಿಂಗ್ ನಾಲೆಡ್ಜ್. ಸೊ ಅವ್ರ ಮನೆಯಲ್ಲಿರುವಂತಹ ಯಾವ ರೀತಿಯಾಗಿ ವಾತಾವರಣ ಇರುತ್ತೆ ಅದು ಡಿಪೆಂಡ್ ಆಗುತ್ತೆ. ಮತ್ತು ಎಜುಕೇಷನ್ ಲೆವೆಲ್, ಅವರಿಗೆ ಒಂದು ಬೇಸ್ ನಾಲೆಡ್ಜ್ ಏನಿರುತ್ತೋ, ಯಾಕಂದರೆ ಯಾವುದೇ ವಿಷಯ ಆದ್ರೂ ಒಂದು ಶಾಲೆಗೆ ನಾವು ಸೇರೋಕ್ಕಿಂತ ಮುಂಚೆ ಮನೆಯಲ್ಲೇ ಒಂದು ಬೇಸಿಕ್ ನಾಲೆಡ್ಜನ್ನು ಕೊಟ್ಟಿರ್ತಾರೆ. ಸೊ ಆ ಬೇಸಿಕ್ ನಾಲೆಡ್ಜ್ ಸಬ್ಜೆಕ್ಟ್ ಮ್ಯಾಟರೇ ಆಗಿರಬೇಕು ಅಂತ ಏನೂ ಇಲ್ಲ, ಬಿಹೇವಿಯರ್ ರಿಲೇಟೆಡ್ ಆದರೂ ಆಗಿರ್ಬೋದು. ಸೊ ಆ ಬೇಸಿಕ್ ನಾಲೆಡ್ಜ್ ಮೇಲೆಗಡೆ ನಾವು ನೆಕ್ಸ್ಟು ಲರ್ನಿಂಗನ್ನು ಬಿಲ್ಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಡೈಮೆನ್ಷನ್ನ ನಾವು ನೋಡೋದಾದರೆ ಸೋಷಿಯಲ್ ಆ್ಯಂಡ್ ಎಮೋಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದರೆ ಇನ್ವಾಲ್ವ್ಸ್ ಅ ಸೆಲ್ಫ್ ಇಮೇಜ್, ಮೂಡ್ ಆ್ಯಂಡ್ ಸೋಷಿಯಲ್ ಇಂಟರ್ಯಾಕ್ಷನ್. ಸೊ ಕೆಲವೊಂದು ವಿದ್ಯಾರ್ಥಿಗಳ ಮೂಡ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಮತ್ತು ಒಂದು ತಂಡದಲ್ಲಿ ಅವರು ಹೇಗೆ ಗುರುತಿಸ್ಕೊಂಡಿದ್ದಾರೆ. ಕೆಲವೊಬ್ರು ಯಾವಾಗ್ಲೂ ಡಾಮಿನೇಟಿಂಗ್ ಆಗಿರ್ತಾರೆ, ಲೀಡರ್ಸ್ ಆಗಿರಬೇಕು ಅನ್ನೋ ಥರ ನೋಡ್ತಾ ಹೋಗ್ತಾರೆ. ಕೆಲವೊಬ್ಬರು ಅವರಿಗೆ ಒಂದು ಸೋಷಿಯಲ್ ಇಂಟರ್ಯಾಕ್ಷನ್ ಯಾವಾಗಲೂ ಡಿಪೆಂಡ್ ಆಗಿರ್ತಾರೆ ಅದ್ರ ಮೇಲೆಗಡೆ. ದೆನ್ ರಿಲೇಟ್ಸ್ ಟು ಹೌ ಲರ್ನರ್ ಕನೆಕ್ಟ್ ವಿತ್ ಅ ಗ್ರೂಪ್ ಆ್ಯಂಡ್ ದ ಇನ್ಸ್ಟ್ರಕ್ಟರ್. ಸೊ ಒಬ್ಬ ವಿದ್ಯಾರ್ಥಿ ಅವರ ಟೀಚರ್ ಜೊತೆಗೆ ಅಥವಾ ಅವರ ಫ್ರೆಂಡ್ಸ್ ಜೊತೆಗೆ ಯಾವ ರೀತಿಯಾಗಿ ಕನೆಕ್ಟ್ ಆಗ್ತಾರೆ ಅನ್ನೋದ್ರ ಮೇಲೂ ಕೂಡ ಅವರ ಒಂದು ಲರ್ನಿಂಗ್ ಡಿಪೆಂಡ್ ಆಗ್ತಾ ಹೋಗುತ್ತೆ. ಯಾಕಂದರೆ ಸಮ್ಟೈಮ್ಸ್ ಏನಾಗುತ್ತೆ, ಒಬ್ಬ ಟೀಚರ್ ಜೊತೆಗೆ ಒಂದು ಒಳ್ಳೆ ಬಾಂಡಿಂಗ್ ಇಲ್ಲ, ಆ ಟೀಚರ್ ಬಗ್ಗೆ ಅಷ್ಟು ಒಳ್ಳೆ ಒಪಿನಿಯನ್ ಇಲ್ಲ ಅಂದಾಗ, ಅಯ್ಯೋ ಅವ್ರ ಪಾಠ ಯಾರು ಕೇಳ್ತಾರಪ್ಪ, ಅವ್ರ ಸಬ್ಜೆಕ್ಟ್ನ ಯಾರು ಓದ್ತಾರಪ್ಪ ಅನ್ನುವಂಥದ್ದು ಬಂದ್ಬಿಡುತ್ತೆ ತಲೆಗೆ. ಸೊ ಆ ಒಂದು ಕನೆಕ್ಷನ್ ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ. ಇನ್ಕ್ಲೂಡ್ಸ್ ಸೋಷಿಯಲ್ ಆ್ಯಂಡ್ ಪರ್ಸನಲ್ ಕ್ವಾಲಿಟಿ, ಅಂಡರ್ಸ್ಟ್ಯಾಂಡಿಂಗ್ ಸಬ್ಜೆಕ್ಟ್ ಮ್ಯಾಟರ್ ವಯ ಕಾಗ್ನಿಟಿವ್ ಪವರ್. ಸೊ ಈ ಒಂದು ಸೋಷಿಯಲ್ ಮತ್ತು ಪರ್ಸನಲ್ ಕ್ವಾಲಿಟಿ ಮೇಲೆಗಡೆ ಕೂಡ ಇವೆಲ್ಲವೂ ಡಿಪೆಂಡ್ ಆಗ್ತಾ ಹೋಗುತ್ತೆ.
ಹೋಗುತ್ತೆ. ಅದೇ ಕಾಗ್ನಿಟಿವ್ ನಾವು ನೋಡೋದಾದರೆ ಡಿಸ್ಕ್ರೈಬ್ ದ ಮೆಕ್ಯಾನಿಕ್ಸ್ ಆಫ್ ಮೈಂಡ್, ಮೆಮೊರಿ ಆ್ಯಂಡ್ ಸ್ಟೋರೇಜ್ ಆರ್ಗನೈಸೇಷನ್ ಆ್ಯಂಡ್ ರಿಮೆಂಬರಿಂಗ್ ದ ಇನ್ಫಾರ್ಮೇಷನ್. ಕೆಲವೊಂದು ವಿದ್ಯಾರ್ಥಿಗಳಿಗೆ ನೀವು ಏನೇ ಇನ್ಫಾರ್ಮೇಷನ್ಗಳು ಕೊಟ್ಟರು ಅವ್ರು ಅದನ್ನು ಈಸಿಯಾಗಿ ಸ್ಟೋರ್ ಮಾಡ್ತಾ ಹೋಗ್ತಾರೆ. ಬಟ್ ಅದೇ ಫ್ಯೂ ಏನು ವಿದ್ಯಾರ್ಥಿಗಳಿಗೆ ಅಥವಾ ಸ್ಟೂಡೆಂಟ್ಸಿಗೆ ಏನಾಗ್ತಾ ಹೋಗುತ್ತೆ, ಅದನ್ನು ಆರ್ಗನೈಸ್ ಮಾಡ್ಕೊಳ್ಳೋದು ಅಥವಾ ಅಸಿಮ್ಯುಲೇಟ್ ಮಾಡೋದು ಕಷ್ಟ ಆಗ್ತಾ ಹೋಗುತ್ತೆ. ಸೊ ಅದ್ರ ಮೇಲೂ ಕೂಡ ಅವರು ಲರ್ನಿಂಗ್ ಕ್ಯಾರೆಕ್ಟರಿಸ್ಟಿಕ್ ಡಿಪೆಂಡ್ ಆಗಿರುತ್ತೆ. ಇಂಟೆಲೆಕ್ಚುಯಲ್ ಸ್ಕಿಲ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಹ್ಯಾಂಡಲಿಂಗ್ ಮೆಂಟಲ್ ಪ್ರೆಷರ್. ಸೊ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಗಳಾಗಿರಬಹುದು, ಮತ್ತು ಯಾವುದಾದ್ರೂ ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಡ್ಯೂರೇಷನೆಲ್ಲ ಏನಾಗುತ್ತೆ, ಅವ್ರಿಗೊಂದು ಮೆಂಟಲ್ ಪ್ರೆಷರ್ ಬರುತ್ತೆ. ಆ ಒಂದು ಪ್ರೆಷರನ್ನು ಅವ್ರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕೂಡ ಅವರ ಒಂದು ಲರ್ನಿಂಗ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಕೆಲವೊಬ್ರು ಏನು ಮಾಡ್ತಾರೆ, ತುಂಬ ಚೆನ್ನಾಗಿ ಓದಿರ್ತಾರೆ, ಬಟ್ ಆ ಒಂದು ಮೆಂಟಲ್ ಪ್ರೆಷರ್ನ ಹ್ಯಾಂಡಲ್ ಮಾಡೋಕ್ಕಾಗಲಿದ್ರೆ ಎಕ್ಸಾಮ್ ಡ್ಯೂರೇಷನಲ್ಲಿ ಎಲ್ಲ ಮರ್ತು ಹೋಗೋ ಚಾನ್ಸಸ್ ಇರ್ಬೋದು. ಇವೆಲ್ಲವೂ ಕಾಗ್ನಿಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡರಲ್ಲಿ ಬರ್ತಾ ಹೋಗುತ್ತೆ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಡೈಮೆನ್ಷನ್ಸ್ ಆಫ್ ಲರ್ನರ್ ಥಿಂಗ್ಸ್. ಸೊ ಯಾವ್ಯಾವ ಡಿಫ್ರೆಂಟ್ ಡೈಮೆನ್ಷನ್ಸು, ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ಸು, ಅಕಾಡೆಮಿಕ್ಕು, ಸೋಷಿಯಲ್ ಆ್ಯಂಡ್ ಎಮೋಷ್ನಲ್ ಆ್ಯಂಡ್ ಕಾಗ್ನಿಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು. ಆ್ಯಂಡ್ ಆಲ್ಸೋ ವಿ ಲರ್ನ್ಡ್ ದ ಡೆಫಿನೇಷನ್ ಆಫ್ ಲರ್ನಿಂಗ್ ಆ್ಯಂಡ್ ಯಾವ್ಯಾವ ಕಾಂಟೆಕ್ಸ್ಟ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ಅಂತ ಕೂಡ ನಾವು ಇವತ್ತಿನ ಸೆಷನಲ್ಲಿ ನೋಡಿದ್ದೀವಿ. ಸೊ ನೆಕ್ಸ್ಟ್ ಸೆಷನಲ್ಲಿ ಯಾವ ಕಾನ್ಸೆಪ್ಟ್ ಮೇಲೆ ಕ್ಲಾಸ್ ಇರುತ್ತೆ ಅಂತ ನೀವು ನೋಡೋದಾದರೆ, ಒಂದು ಆ್ಯಪ್ಟಿಟ್ಯೂಡ್ ಅನ್ನೋದು ಅವರ ಒಂದು ಸಕ್ಸಸ್ ಮೇಲೆ ಯಾವ ರೀತಿಯಾಗಿ ಡಿಪೆಂಡ್ ಆಗಿರುತ್ತೆ, ಅದ್ರ ಜೊತೆಗೆ ಅವರ ಆ್ಯಟಿಟ್ಯೂಡ್ ಕೂಡ ಲರ್ನಿಂಗನ್ನು ಹೇಗೆ ಡಿಫೈನ್ ಮಾಡುತ್ತೆ. ದೆನ್ ಕೋರ್ ಆಟ್ರಿಬ್ಯೂಟ್ಸ್, ದ ಇಂಟರ್ನಲ್ ಡ್ರೈವರ್ಸ್ಗಳಾಗಿರ್ಬೋದು, ಅಂದರೆ ಇಂಟರ್ನಲ್ ಮೋಟಿವೇಶನು, ವಿಲ್ಲಿಂಗ್ನೆಸ್ ಟು ಲರ್ನು, ಕ್ಯೂರಾಸಿಟಿ, ಇವೆಲ್ಲವೂ ಅವರ ಒಂದು ಕೋರ್ ಆ್ಯಪ್ಟಿಟ್ಯೂಡ್ ಆಗಿರಬಹುದು, ಅವರ ಒಂದು ಬಿಹೇವಿಯರ್ಸು ಯಾವ ರೀತಿಯಾಗಿ ಅಡ್ಯಾಪ್ಟ್ ಆಗ್ತಾರೆ, ಅಡ್ಜಸ್ಟ್ಮೆಂಟ್ ಆಗ್ತಾರೆ, ಇವೆಲ್ಲದ್ರ ಮೇಲೂ ಕೂಡ ಯಾವ ರೀತಿಯಾಗಿ ಲರ್ನಿಂಗ್ ಡಿಪೆಂಡ್ ಆಗಿರುತ್ತೆ ಅಂತ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಆ್ಯಂಡ್ ಅಡ್ರೆಸ್ಸಿಂಗ್ ದೇರ್ ಚಾಲೆಂಜಸ್, ಎಷ್ಟೊಂದು ಲರ್ನಿಂಗ್ ಚಾಲೆಂಜಸ್ಗಳಿರುತ್ತೆ ಮಕ್ಕಳಿಗೆ, ನರ್ವಸ್ನೆಸ್ ಆಗುವಂಥದ್ದು, ಕೆಲವೊಂದು ಅಬ್ಸ್ಟಿಕಲ್ಸು. ಸೊ ಅವೆಲ್ಲವನ್ನು ವಿ ವಿಲ್ ಲರ್ನ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಇನ್ ಫಾರ್ ಸ್ಟಡಿ ಸ್ಟುಡಿಯೋ ಅಕಾಡೆಮಿ. ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಸೊ ಆ್ಯಸ್ ಐ ಮೆನ್ಷನ್, ಇನ್ಮೇಲೆ ವೀಕ್ಗೆ 4 ಕ್ಲಾಸಸ್ ಖಂಡಿತ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಮೇಲೆ ಇದ್ದೇ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಮೇಲೂ ಕ್ಲಾಸಸ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ರೀಸನಿಂಗ್ ಎಬಿಲಿಟಿ ಏನೇನಿದೆಯೋ, ಈಗ ಫಾರ್ ಎಕ್ಸಾಂಪಲ್ ಟೈಮ್ ಮೇಲೆ ಆಗಿರುವಂತಹ ಸಮ್ಸ್ಗಳನ್ನು ಅಥವಾ ಬೇರೆ ಬೇರೆ ಡಿಫ್ರೆಂಟ್ ಮೆಂಟಲ್ ಆ್ಯಪ್ಟಿಟ್ಯೂಡ್ ಸಮ್ಸ್ಗಳನ್ನು ವಿ ವಿಲ್ ಬಿ ಅಪ್ಲೋಡಿಂಗ್. ಸೊ ಅದು ಲಾಸ್ಟ್ ಇಯರ್ ಕ್ವೆಶನ್ ಪೇಪರ್ಸ್ಗಳನ್ನು, ಸೊ ಪ್ರೀವಿಯಸ್ ಇಯರಲ್ಲಿ ನಡೆದಿರುವಂಥ ಕ್ವೆಶನ್ ಪೇಪರ್ಸ್ಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ಕ್ವೆಶನ್ನ ಪಿಕ್ ಮಾಡಿ ನಾವು ನಮ್ಮ ಚಾನಲಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ನಿಮಗೆ ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಆ ಡೌಟ್ಸನ್ನು ಮೆನ್ಷನ್ ಮಾಡ್ಬೋದು. ಸೊ ನಮ್ಮ ಟೀಮ್ ನಿಮಗೆ ಆ ಕಮೆಂಟಿಗೆ ಆದಷ್ಟು ಬೇಗ ರಿಪ್ಲೈ ಮಾಡ್ತಾರೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅಥವಾ ಟೀಚರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ರಿಲೇಟೆಡ್ ಆಗಿರುವಂಥ ಆಲ್ರೆಡಿ 2 ವೀಡಿಯೋಸ್ಗಳು ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಇನ್ನು ಯಾರ್ಯಾರು ವಾಚ್ ಮಾಡಿಲ್ವೋ ಅವ್ರು ವಾಚ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಸಿಲಬಸ್ ಏನೇನಿದೆ ಅನ್ನೋದನ್ನು ಕೂಡ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸಿಲಬಸ್ ಜೊತೆಗೆ ನೀವು ಯಾವ್ಯಾವ ಬುಕ್ನ ರೆಫರ್ ಮಾಡ್ಬೋದು ಫಾರ್ ಜನರಲ್ ಪೇಪರ್, ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೀವು ಹೋಗಿ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಆ ವಿಡಿಯೋ ಸಿಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ this today's class. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಲರ್ನ್ 21st century ಲರ್ನರ್ ಯಾವ ರೀತಿಯಾಗಿ ಇರ್ತಾರೆ, ಅವರ ಏನು ಬಿಹೇವಿಯರಲ್ಲಿ ಹೇಗಿರುತ್ತೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಕಲಿಯೋಣ. ಸೊ ಥ್ಯಾಂಕ್ ಯು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.